ನಮ್ಮ ಪ್ರತಿನಿಧಿ ಅರವಿಂದ್ ಆ ಫ್ಯಾಕ್ಟರಿಗಳು ನೋಡಿದಾಗ ಲಾಕ್ ಮಾಡಿತ್ತು. ಹೊರಗಡೆ ಅವ್ರು ನೋಡಿದಾಗ ಇಲ್ಲಿ ಏನು ಫ್ಯಾಕ್ಟರಿಯೇ ಇಲ್ಲ, ಫ್ಯಾಕ್ಟರಿ ಲಾಕ್ ಮಾಡಿದೆ, ಒಳಗಡೆ ಏನು ಚಟುವಟಿಕೆಯೇ ಅಥವಾ ಏನು ಪ್ರೊಡಕ್ಷನ್ನೇ ನಡೀತಾ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ನಾವು ನೀವು ಅಂದ್ಕೊಂಡಿದ್ದು ಶುದ್ಧ ಸುಳ್ಳು. ಒಳಗಡೆ ನಡೀತಾ ಇದ್ದದ್ದು ಕರಾಳವಾದಂಥ ದಂಧೆ ಅದು. ಯಾಕಂತ ಹೇಳಿದರೆ ನಾವು ನೀವು ಬಾಯಿ ಚಪ್ಪಳಿಸ್ಕೊಂಡು ನಾಲ್ಗೆ ಚಪ್ಪಳಿಸ್ಕೊಂಡು ತಿನ್ನುವಂತಹ ಈ ಸ್ವೀಟ್ ಇದೆಯಲ್ಲ, ಪಕ್ಕದ ಬೇಕರಿಗೆ ಹೋದರೆ ಸಿಗುವಂಥ ಈ ಸ್ವೀಟ್ ಇದೆಯಲ್ಲ, ಈ ಸ್ವೀಟ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಸುಲ್ತಾನ್ ಪಾಳ್ಯ ಸೇರಿದಂತೆ ಕಾವಲ್ ಬೈರಲ್ ಸಂದ್ರ ಸೇರಿದಂತೆ ಈ ರೀತಿಯ ಈ ಸ್ವೀಟ್ ಫ್ಯಾಕ್ಟ್ರಿಗಳಿಂದ ಬರುವಂತಹ ಈ ಸಿಹಿ ಪದಾರ್ಥಗಳು ತಯಾರಾಗೋದು ಹೇಗೆ ಕೇಳಿದರೆ ಹೊರಗಡೆ ಲಾಕ್ ಮಾಡಿದ್ದಾರೆ, ಒಳಗಡೆ ಬಿಸಿ ಬಾಣಲೆಯಲ್ಲಿ ಕುದಿತಾ ಇರುವಂಥ ಆ ಕರಿಗಟ್ಟಿದ ಎಣ್ಣೆ ರಸ್ತೆಯ ಟಾರಿಗೆ ಬಳಸುವಂಥ ರೀತಿಯಲ್ಲಿ ಕಂಡುಬರುವ ಎಣ್ಣೆ, ಪಕ್ಕದಲ್ಲೇ ಅರೆ ಕರಿದಿರುವಂಥ ಆ ಕಜ್ಜಾಯ, ಕರಿ ಆಗಿರುವಂಥ ಆ ಕಜ್ಜಾಯವನ್ನು ನಾವು ಪಕ್ಕದಂಗಿಯ ಸ್ವೀಟ್ ಅಂಗಡಿಯಲ್ಲಿ ಬೇಕರಿಯಲ್ಲಿ ಖರೀದಿ ಮಾಡಿದರೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇತ್ತೀಚೆಗೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ನಮ್ಮ ಪ್ರತಿನಿಧಿ ಅರವಿಂದ್ ಆ ಫ್ಯಾಕ್ಟರಿಗಳು ನೋಡಿದಾಗ ಲಾಕ್ ಮಾಡಿತ್ತು. ಹೊರಗಡೆ ಅವ್ರು ನೋಡಿದಾಗ ಇಲ್ಲಿ ಏನು ಫ್ಯಾಕ್ಟರಿಯೇ ಇಲ್ಲ, ಫ್ಯಾಕ್ಟರಿ ಲಾಕ್ ಮಾಡಿದೆ, ಒಳಗಡೆ ಏನು ಚಟುವಟಿಕೆಯೇ ಅಥವಾ ಏನು ಪ್ರೊಡಕ್ಷನ್ನೇ ನಡೀತಾ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ನಾವು ನೀವು ಅಂದ್ಕೊಂಡಿದ್ದು ಶುದ್ಧ ಸುಳ್ಳು. ಒಳಗಡೆ ನಡೀತಾ ಇದ್ದದ್ದು ಕರಾಳವಾದಂಥ ದಂಧೆ ಅದು. ಯಾಕಂತ ಹೇಳಿದರೆ ನಾವು ನೀವು ಬಾಯಿ ಚಪ್ಪಳಿಸ್ಕೊಂಡು ನಾಲ್ಗೆ ಚಪ್ಪಳಿಸ್ಕೊಂಡು ತಿನ್ನುವಂತಹ ಈ ಸ್ವೀಟ್ ಇದೆಯಲ್ಲ, ಪಕ್ಕದ ಬೇಕರಿಗೆ ಹೋದರೆ ಸಿಗುವಂಥ ಈ ಸ್ವೀಟ್ ಇದೆಯಲ್ಲ, ಈ ಸ್ವೀಟ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಸುಲ್ತಾನ್ ಪಾಳ್ಯ ಸೇರಿದಂತೆ ಕಾವಲ್ ಬೈರಲ್ ಸಂದ್ರ ಸೇರಿದಂತೆ ಈ ರೀತಿಯ ಈ ಸ್ವೀಟ್ ಫ್ಯಾಕ್ಟ್ರಿಗಳಿಂದ ಬರುವಂತಹ ಈ ಸಿಹಿ ಪದಾರ್ಥಗಳು ತಯಾರಾಗೋದು ಹೇಗೆ ಕೇಳಿದರೆ ಹೊರಗಡೆ ಲಾಕ್ ಮಾಡಿದ್ದಾರೆ, ಒಳಗಡೆ ಬಿಸಿ ಬಾಣಲೆಯಲ್ಲಿ ಕುದಿತಾ ಇರುವಂಥ ಆ ಕರಿಗಟ್ಟಿದ ಎಣ್ಣೆ ರಸ್ತೆಯ ಟಾರಿಗೆ ಬಳಸುವಂಥ ರೀತಿಯಲ್ಲಿ ಕಂಡುಬರುವ ಎಣ್ಣೆ, ಪಕ್ಕದಲ್ಲೇ ಅರೆ ಕರಿದಿರುವಂಥ ಆ ಕಜ್ಜಾಯ, ಕರಿ ಆಗಿರುವಂಥ ಆ ಕಜ್ಜಾಯವನ್ನು ನಾವು ಪಕ್ಕದಂಗಿಯ ಸ್ವೀಟ್ ಅಂಗಡಿಯಲ್ಲಿ ಬೇಕರಿಯಲ್ಲಿ ಖರೀದಿ ಮಾಡಿದರೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇತ್ತೀಚೆಗೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ನಮ್ಮ ಪ್ರತಿನಿಧಿ ಅರವಿಂದ್ ಆ ಫ್ಯಾಕ್ಟರಿಗಳು ನೋಡಿದಾಗ ಲಾಕ್ ಮಾಡಿತ್ತು. ಹೊರಗಡೆ ಅವ್ರು ನೋಡಿದಾಗ ಇಲ್ಲಿ ಏನು ಫ್ಯಾಕ್ಟರಿಯೇ ಇಲ್ಲ, ಫ್ಯಾಕ್ಟರಿ ಲಾಕ್ ಮಾಡಿದೆ, ಒಳಗಡೆ ಏನು ಚಟುವಟಿಕೆಯೇ ಅಥವಾ ಏನು ಪ್ರೊಡಕ್ಷನ್ನೇ ನಡೀತಾ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ನಾವು ನೀವು ಅಂದ್ಕೊಂಡಿದ್ದು ಶುದ್ಧ ಸುಳ್ಳು. ಒಳಗಡೆ ನಡೀತಾ ಇದ್ದದ್ದು ಕರಾಳವಾದಂಥ ದಂಧೆ ಅದು. ಯಾಕಂತ ಹೇಳಿದರೆ ನಾವು ನೀವು ಬಾಯಿ ಚಪ್ಪಳಿಸ್ಕೊಂಡು ನಾಲ್ಗೆ ಚಪ್ಪಳಿಸ್ಕೊಂಡು ತಿನ್ನುವಂತಹ ಈ ಸ್ವೀಟ್ ಇದೆಯಲ್ಲ, ಪಕ್ಕದ ಬೇಕರಿಗೆ ಹೋದರೆ ಸಿಗುವಂಥ ಈ ಸ್ವೀಟ್ ಇದೆಯಲ್ಲ, ಈ ಸ್ವೀಟ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಸುಲ್ತಾನ್ ಪಾಳ್ಯ ಸೇರಿದಂತೆ ಕಾವಲ್ ಬೈರಲ್ ಸಂದ್ರ ಸೇರಿದಂತೆ ಈ ರೀತಿಯ ಈ ಸ್ವೀಟ್ ಫ್ಯಾಕ್ಟ್ರಿಗಳಿಂದ ಬರುವಂತಹ ಈ ಸಿಹಿ ಪದಾರ್ಥಗಳು ತಯಾರಾಗೋದು ಹೇಗೆ ಕೇಳಿದರೆ ಹೊರಗಡೆ ಲಾಕ್ ಮಾಡಿದ್ದಾರೆ, ಒಳಗಡೆ ಬಿಸಿ ಬಾಣಲೆಯಲ್ಲಿ ಕುದಿತಾ ಇರುವಂಥ ಆ ಕರಿಗಟ್ಟಿದ ಎಣ್ಣೆ ರಸ್ತೆಯ ಟಾರಿಗೆ ಬಳಸುವಂಥ ರೀತಿಯಲ್ಲಿ ಕಂಡುಬರುವ ಎಣ್ಣೆ, ಪಕ್ಕದಲ್ಲೇ ಅರೆ ಕರಿದಿರುವಂಥ ಆ ಕಜ್ಜಾಯ, ಕರಿ ಆಗಿರುವಂಥ ಆ ಕಜ್ಜಾಯವನ್ನು ನಾವು ಪಕ್ಕದಂಗಿಯ ಸ್ವೀಟ್ ಅಂಗಡಿಯಲ್ಲಿ ಬೇಕರಿಯಲ್ಲಿ ಖರೀದಿ ಮಾಡಿದರೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇತ್ತೀಚೆಗೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ನಮ್ಮ ಪ್ರತಿನಿಧಿ ಅರವಿಂದ್ ಆ ಫ್ಯಾಕ್ಟರಿಗಳು ನೋಡಿದಾಗ ಲಾಕ್ ಮಾಡಿತ್ತು. ಹೊರಗಡೆ ಅವ್ರು ನೋಡಿದಾಗ ಇಲ್ಲಿ ಏನು ಫ್ಯಾಕ್ಟರಿಯೇ ಇಲ್ಲ, ಫ್ಯಾಕ್ಟರಿ ಲಾಕ್ ಮಾಡಿದೆ, ಒಳಗಡೆ ಏನು ಚಟುವಟಿಕೆಯೇ ಅಥವಾ ಏನು ಪ್ರೊಡಕ್ಷನ್ನೇ ನಡೀತಾ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ನಾವು ನೀವು ಅಂದ್ಕೊಂಡಿದ್ದು ಶುದ್ಧ ಸುಳ್ಳು. ಒಳಗಡೆ ನಡೀತಾ ಇದ್ದದ್ದು ಕರಾಳವಾದಂಥ ದಂಧೆ ಅದು. ಯಾಕಂತ ಹೇಳಿದರೆ ನಾವು ನೀವು ಬಾಯಿ ಚಪ್ಪಳಿಸ್ಕೊಂಡು ನಾಲ್ಗೆ ಚಪ್ಪಳಿಸ್ಕೊಂಡು ತಿನ್ನುವಂತಹ ಈ ಸ್ವೀಟ್ ಇದೆಯಲ್ಲ,
ಪಕ್ಕದ ಬೇಕರಿಗೆ ಹೋದ್ರೆ ಸಿಗುವಂತ ಈ ಸ್ವೀಟ್ ಇದೆಯಲ್ಲ, ಈ ಸ್ವೀಟ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಸುಲ್ತಾನ್ ಪಾಳ್ಯ ಸೇರಿದಂತೆ ಕಾವಲ್ ಬೈರಲ್ ಸಂದ್ರ ಸೇರಿದಂತೆ ಈ ರೀತಿಯ ಈ ಸ್ವೀಟ್ ಫ್ಯಾಕ್ಟರಿಗಳಿಂದ ಬರುವಂತಹ ಈ ಸಿಹಿ ಪದಾರ್ಥಗಳು ತಯಾರಾಗೋದು ಹೇಗೆ ಕೇಳಿದ್ರೆ ಹೊರಗಡೆ ಲಾಕ್ ಮಾಡಿದ್ದಾರೆ, ಒಳಗಡೆ ಬಿಸಿ ಬಾಣಲೆಯಲ್ಲಿ ಕುದಿತಾ ಇರುವಂತ ಆ ಕರಿಗಟ್ಟಿದ ಎಣ್ಣೆ ರಸ್ತೆಯ ಟಾರಿಗೆ ಬಳಸುವಂತ ರೀತಿಯಲ್ಲಿ ಕಂಡುಬರುವ ಎಣ್ಣೆ, ಪಕ್ಕದಲ್ಲೇ ಅರೆ ಕರಿದಿರುವಂತ ಆ ಕಜ್ಜಾಯ, ಕರಿ ಆಗಿರುವಂತ ಆ ಕಜ್ಜಾಯವನ್ನ ನಾವು ಪಕ್ಕದ ಅಂಗಡಿಯ ಸ್ವೀಟ್ ಅಂಗಡಿಯಲ್ಲಿ ಬೇಕರಿಯಲ್ಲಿ ಖರೀದಿ ಮಾಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇತ್ತೀಚೆಗೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ನಮ್ಮ ಪ್ರತಿನಿಧಿ ಅರವಿಂದ್ ಆ ಫ್ಯಾಕ್ಟ್ರಿಗಳು ನೋಡಿದಾಗ ಲಾಕ್ ಮಾಡಿತ್ತು, ಹೊರಗಡೆಯವ್ರು ನೋಡಿದಾಗ ಇಲ್ಲಿ ಏನು ಫ್ಯಾಕ್ಟ್ರಿಯೇ ಇಲ್ಲ, ಫ್ಯಾಕ್ಟ್ರಿ ಲಾಕ್ ಮಾಡಿದೆ, ಒಳಗಡೆ ಏನು ಚಟುವಟಿಕೆಯೇ ಅಥವಾ ಏನು ಪ್ರೊಡಕ್ಷನ್ನೇ ನಡೀತಾ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ನಾವು ನೀವು ಅಂದ್ಕೊಂಡಿದ್ದು ಶುದ್ಧ ಸುಳ್ಳು. ಒಳಗಡೆ ನಡೀತಾ ಇದ್ದದ್ದು ಕರಾಳವಾದಂಥ ದಂಧೆ ಅದು. ಯಾಕಂತ ಹೇಳಿದರೆ ನಾವು ನೀವು ಬಾಯಿ ಚಪ್ಪಳಿಸ್ಕೊಂಡು ನಾಲ್ಗೆ ಚಪ್ಪಳಿಸ್ಕೊಂಡು ತಿನ್ನುವಂತಹ ಈ ಸ್ವೀಟ್ ಇದೆಯಲ್ಲ, ಪಕ್ಕದ ಬೇಕರಿಗೆ ಹೋದರೆ ಸಿಗುವಂಥ ಈ ಸ್ವೀಟ್ ಇದೆಯಲ್ಲ, ಈ ಸ್ವೀಟ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಸುಲ್ತಾನ್ ಪಾಳ್ಯ ಸೇರಿದಂತೆ ಕಾವಲ್ ಬೈರಲ್ ಸಂದ್ರ ಸೇರಿದಂತೆ ಈ ರೀತಿಯ ಈ ಸ್ವೀಟ್ ಫ್ಯಾಕ್ಟರಿಗಳಿಂದ ಬರುವಂತಹ ಈ ಸಿಹಿ ಪದಾರ್ಥಗಳು ತಯಾರಾಗೋದು ಹೇಗೆ ಕೇಳಿದರೆ ಹೊರಗಡೆ ಲಾಕ್ ಮಾಡಿದ್ದಾರೆ, ಒಳಗಡೆ ಬಿಸಿ ಬಾಣಲೆಯಲ್ಲಿ ಕುದಿತಾ ಇರುವಂತ ಆ ಕರಿಗಟ್ಟಿದ ಎಣ್ಣೆ ರಸ್ತೆಯ ಟಾರಿಗೆ ಬಳಸುವಂತ ರೀತಿಯಲ್ಲಿ ಕಂಡುಬರುವ ಎಣ್ಣೆ, ಪಕ್ಕದಲ್ಲೇ ಅರೆ ಕರಿದಿರುವಂತ ಆ ಕಜ್ಜಾಯ, ಕರಿ ಆಗಿರುವಂತ ಆ ಕಜ್ಜಾಯವನ್ನ ನಾವು ಪಕ್ಕದ ಅಂಗಡಿಯ ಸ್ವೀಟ್ ಅಂಗಡಿಯಲ್ಲಿ ಬೇಕರಿಯಲ್ಲಿ ಖರೀದಿ ಮಾಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇತ್ತೀಚೆಗೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ನಮ್ಮ ಪ್ರತಿನಿಧಿ ಅರವಿಂದ್ ಆ ಫ್ಯಾಕ್ಟ್ರಿಗಳು ನೋಡಿದಾಗ ಲಾಕ್ ಮಾಡಿತ್ತು, ಹೊರಗಡೆಯವ್ರು ನೋಡಿದಾಗ ಇಲ್ಲಿ ಏನು ಫ್ಯಾಕ್ಟ್ರಿಯೇ ಇಲ್ಲ, ಫ್ಯಾಕ್ಟ್ರಿ ಲಾಕ್ ಮಾಡಿದೆ, ಒಳಗಡೆ ಏನು ಚಟುವಟಿಕೆಯೇ ಅಥವಾ ಏನು ಪ್ರೊಡಕ್ಷನ್ನೇ ನಡೀತಾ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ನಾವು ನೀವು ಅಂದ್ಕೊಂಡಿದ್ದು ಶುದ್ಧ ಸುಳ್ಳು. ಒಳಗಡೆ ನಡೀತಾ ಇದ್ದದ್ದು ಕರಾಳವಾದಂಥ ದಂಧೆ ಅದು. ಯಾಕಂತ ಹೇಳಿದರೆ ನಾವು ನೀವು ಬಾಯಿ ಚಪ್ಪಳಿಸ್ಕೊಂಡು ನಾಲ್ಗೆ ಚಪ್ಪಳಿಸ್ಕೊಂಡು ತಿನ್ನುವಂತಹ ಈ ಸ್ವೀಟ್ ಇದೆಯಲ್ಲ, ಪಕ್ಕದ ಬೇಕರಿಗೆ ಹೋದರೆ ಸಿಗುವಂಥ ಈ ಸ್ವೀಟ್ ಇದೆಯಲ್ಲ, ಈ ಸ್ವೀಟ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಸುಲ್ತಾನ್ ಪಾಳ್ಯ ಸೇರಿದಂತೆ ಕಾವಲ್ ಬೈರಲ್ ಸಂದ್ರ ಸೇರಿದಂತೆ ಈ ರೀತಿಯ ಈ ಸ್ವೀಟ್ ಫ್ಯಾಕ್ಟರಿಗಳಿಂದ ಬರುವಂತಹ ಈ ಸಿಹಿ ಪದಾರ್ಥಗಳು ತಯಾರಾಗೋದು ಹೇಗೆ ಕೇಳಿದರೆ ಹೊರಗಡೆ ಲಾಕ್ ಮಾಡಿದ್ದಾರೆ, ಒಳಗಡೆ ಬಿಸಿ ಬಾಣಲೆಯಲ್ಲಿ ಕುದಿತಾ ಇರುವಂತ ಆ ಕರಿಗಟ್ಟಿದ ಎಣ್ಣೆ ರಸ್ತೆಯ ಟಾರಿಗೆ ಬಳಸುವಂತ ರೀತಿಯಲ್ಲಿ ಕಂಡುಬರುವ ಎಣ್ಣೆ, ಪಕ್ಕದಲ್ಲೇ ಅರೆ ಕರಿದಿರುವಂತ ಆ ಕಜ್ಜಾಯ, ಕರಿ ಆಗಿರುವಂತ ಆ ಕಜ್ಜಾಯವನ್ನ ನಾವು ಪಕ್ಕದ ಅಂಗಡಿಯ ಸ್ವೀಟ್ ಅಂಗಡಿಯಲ್ಲಿ ಬೇಕರಿಯಲ್ಲಿ ಖರೀದಿ ಮಾಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇತ್ತೀಚೆಗೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ